ಇನ್ನು ನಿನ್ನೆ ನಡೆದಂಥ ದೆಹಲಿಯ ಸ್ಫೋಟ ಇದು ಬೆಂಗಳೂರಿನ ಶಮಾ ಅನ್ನುವಂಥ ಒಬ್ಬ ಇಂಜಿನಿಯರಿಂಗ್ ಮಹಿಳೆ ICSಗೆ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ಇರುವಂಥ ಮಹಿಳೆ ಅವಳನ್ನು NIAದವರು ಬಂದು ಎತ್ಕೊಂಡು ಹೋಗ್ತಾರೆ. ಅಂದರೆ ಕರ್ನಾಟಕದ ಪೊಲೀಸರು, ಕರ್ನಾಟಕದ ಇಂಟೆಲಿಜೆನ್ಸ್ ಎಲ್ಲಿದೆ? ಏನು ಸತ್ತಿದ್ದಾರಾ? ಅವ್ರು ನಿಮಗೆ ಗೊತ್ತಾಗಲಿಲ್ವಾ? ಅವಳು ಕ್ಷಮಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಳೆ, ಭಯೋತ್ಪಾದನೆ ಕುಕೃತ್ಯಕ್ಕೆ ಎಷ್ಟು ರೀತಿಯ ಇವತ್ತು ಪಸರಿಸಿದಾಳೆ ಅಂತ ಅನ್ನೋದು ಅವಳಿಂದನೇ ಈ ಡಾಕ್ಟರ್ಗಳು ಇವರೆಲ್ಲ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ದೆಹಲಿ ಇವರೆಲ್ಲ ಸಿಕ್ಕಿದ್ದು ಆ ಒಬ್ಬ ಮಹಿಳೆಯಿಂದ. ಮತ್ತು ಎಂಥ ಭಯಾನಕವಾದಂಥ ಸ್ಥಿತಿ ಇದೆ ಅಂತಂದರೆ, ನೀರಿನಲ್ಲಿ ಕುಡಿಯೋ ನೀರಿನಲ್ಲಿ ಬೆರೆಸುವಂಥ ಪ್ರಕ್ರಿಯೆ ಇವತ್ತು ರಾಸಾಯನಿಕ ಕ್ರಿಯೆ ಮಾಡುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಬರ್ತಾ ಇದ್ದಾರೆ? ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಹೊರಗಡೆ ಎಷ್ಟು ಭದ್ರತೆಯನ್ನು ಮಾಡ್ತಾ ಇದ್ದೀರ ಅಷ್ಟು ಒಳಗಡೆನೂ ಆಂತರಿಕ ಭದ್ರತೆಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಶಮಾ ಇರ್ಬೋದು, ಡಾಕ್ಟರ್ಗಳು, ಈ ಮುಸ್ಲಿಂ ಡಾಕ್ಟರ್ಗಳಿರ್ಬೋದು, ಎಲ್ಲ ಕಡೆ ಪಸರಿಸಿದ್ದಾರೆ. ಒಬ್ಬಳು ಶಮಾ ಅಲ್ಲ, ಒಬ್ಬಳು ಡಾಕ್ಟರ್, 3-4 ಜನ ಡಾಕ್ಟರ್ ಅಲ್ಲ, ಎಲ್ಲ ಕಡೆ ಪಸರಿಸಿದ್ದಾರೆ ಅವರು. ಸೊ ಈ ಭಯೋತ್ಪಾದನೆ ಅನ್ನುವಂಥದ್ದು ಅವರು ಈಗ ಬಾಂಬು ಬಂದೂಕಕ್ಕಿಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಪಸರಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದರ ಸಂಬಂಧಪಟ್ಟ ಹಾಗೆ ನಾಗರಿಕರು, ಇದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಈ ಏನು ನಡೆದಂಥ ಘಟನೆ ಇದೆ ಇದು ಹಗುರವಾಗಿ ತಗೊಳ್ಬೇಡಿ. ಇದರ ಎಲ್ಲದಕ್ಕೂ ನೋಡಿ, ಕರ್ನಾಟಕದಲ್ಲಿ ಜೈಲಿನಲ್ಲಿ 13 ಜನ ಪಾಕಿಸ್ತಾನಿ ಕೈದಿಗಳಿದ್ದಾರೆ. ಸ್ಯಾಟಲೈಟ್ ಫೋನ್ ಲಿಂಕ್ ಇದೆ, ಅವರು ಪಾಕಿಸ್ತಾನ ಜೊತೆಗೆ ಮಾತನಾಡಿದ್ದ ರೆಕಾರ್ಡ್ ಇದೆ. ಸೊ ಅಂಥವ್ರಿಗೆಲ್ಲ ರೀತಿಯ ಮೊಬೈಲ್ ಸಿಗುತ್ತೆ. ಸಾಕ್ತಾ ಇದ್ದೀರಾ? ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂಥವ್ರನ್ನ ಸಾಕ್ತಾ ಇದ್ದಾರಾ? ಪ್ರೋತ್ಸಾಹ ಕೊಡ್ತಾ ಇದ್ದಾರಾ? ಸೊ ಏನು ನಡೀತಾ ಇದೆ? ದೇಶದ ಸಮಾಜದ ಸುರಕ್ಷತೆಯ ಬಗ್ಗೆ ಯೋಚನೆ ಇಲ್ವಾ? ನಿಮ್ಮ ಅಧಿಕಾರ ವೋಟ್ ಬ್ಯಾಂಕ್ ಮಾತ್ರ ನಿಮ್ಗೆ ಸಾಕಾ? ಸೊ ಜನರು ಬೇಕಾದಷ್ಟು ಸಾಯ್ಲಿ ಅಂತನ್ನುವಂಥದ್ದ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಗಂಭೀರವಾಗಿ ತಗೊಳ್ಬೇಕು ಈ ವಿಷಯವನ್ನ. ಈ ರೀತಿಯ ಆಂತರಿಕ ಸುರಕ್ಷತೆಯ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ, ಕೇಂದ್ರ ಸರ್ಕಾರ ಬಹಳ ಯಶಸ್ವಿಯಾಗಿ NIAನವರು ನಿಜವಾಗಿಯೂ ಒಳ್ಳೆ ಅವರಿಗೆ ಅಭಿನಂದನೆ ಹೇಳಬೇಕು. ಬೆಂಗಳೂರಿಗೆ ಬಂದು ಒಬ್ಬ ಶಮಾ ಅನ್ನುವಂಥ ಒಬ್ಬ ಮುಸ್ಲಿಂ ಇಂಜಿನಿಯರಿಂಗ್ ಮಹಿಳೆಯನ್ನು ಎತ್ಕೊಂಡು ಹೋಗ್ತಾರೆ ಅಂತಂದರೆ, ಆ ಮಹಿಳೆಯಿಂದನೇ ಎಲ್ಲ ಲಿಂಕ್ ಸಿಕ್ಕು ಡಾಕ್ಟರ್ಗಳನ್ನು ಎತ್ಕೊಂಡು ಹೋಗ್ತಾರೆ. ಅಂದರೆ ಬಹಳ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿದ್ದಾರೆ. ಆದರೆ ಅನಾಹುತ ಆಯಿತು. ದೆಹಲಿ ಅನಾಹುತ ಏನು ಕಡಿಮೆ ಅಲ್ಲ. ಆದರೆ ಇನ್ನೂ ಏನೇನೋ ಅನಾಹುತಗಳು ಇತ್ತು ಅಂತನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಆ ಡಾಕ್ಟರ್ಗಳು, ಈ ಶಮಾ ಇವರು ಬಾಯಿ ಬಿಡಿಸ್ತಾರೆ, ಎಲ್ಲವನ್ನೂ ಹೊರಗಡೆ ಬರುತ್ತೆ. ನಾನು ಹೇಳೋದು, ಕೇಂದ್ರ ಸರ್ಕಾರವು ಇನ್ನೂ ಎಚ್ಚರಿಕೆಯಿಂದ ಇರಬೇಕು, ಆಂತರಿಕ ಭದ್ರತೆ ದೃಷ್ಟಿಯಿಂದ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದೇನೆ.